ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು HSTRಗೆ ಬೇಕಾಗ್ತಕ್ಕಂಥ 6ರಿಂದ 12ನೇ ತರಗತಿಯ ಸೋಷಿಯಲ್ ಸೈನ್ಸನ್ನು ಟೀಚ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 6ನ ಮೊದಲ ಪಾಠವನ್ನು ಹಾಕಿದೆ. ಇವಾಗ 7th ಸ್ಟ್ಯಾಂಡರ್ಡ್ನ ಮೊದಲ ಪಾಠ ಇತ್ತು, ಜಗತ್ತಿನ ಪ್ರಮುಖ ಘಟನೆಗಳು. ಇಷ್ಟು ವಿಡಿಯೋ ನೋಡಿಕೊಂಡ್ರೆ ಸಾಕು, ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಪುಸ್ತಕದ ಎಲ್ಲ ವಿಷಯಗಳನ್ನ ಪಾಯಿಂಟ್ಸ್ಗಳ ರೂಪದಲ್ಲಿ ನಿಮಗೆ ತಿಳಿಯುವ ಹಾಗೆ ಕೊಟ್ಟಿದ್ದೀನಿ. ಒಂದೆರಡು ಸಲ ನೋಡಿದರೆ ಖಂಡಿತವಾಗಿ ನಿಮಗೆ ಪಾಠದ ಬಗ್ಗೆ ಮನನ ಆಗ್ತದೆ. ಎಲ್ಲೆಲ್ಲಿ ನೆನಪನ್ನು ಇಟ್ಕೊಳ್ಬೇಕು, MCQs ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಅವೆಲ್ಲವುಗಳನ್ನು ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ನಾನು ನಿಮಗೆ ಹಿಂದಿ ಮತ್ತು SS ಎರಡನ್ನೂ ಕೂಡ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಮುಗಿಸ್ತೀನಿ. 5 ಪಾರ್ಟ್ಗಳಲ್ಲಿ ಪೇಪರ್ 1 ಕೂಡ ನಿಮಗೆ ಫೋಕಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಲೈವ್ ಕ್ಲಾಸ್ ಸಹಿತನೂ ಕೂಡ ಮಾಡ್ತೀನಿ. ಸೊ ಅದರದ ಡೇಟ್ ಶೆಡ್ಯೂಲ್ಗಳನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಇತಿಹಾಸ ಎಂದರೇನು? ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತದೆ. ಅಂದರೆ ಅದು ಮಾನವನ ಸಾಧನೆಗಳನ್ನು ತಿಳಿಸ್ತದೆ. ಆಗಿ ಹೋದ ಘಟನೆಗಳನ್ನು ಹೇಳುವಾಗ 3 ಅಂಶಗಳಲ್ಲಿ ಅಲ್ಲಿ ಇದ್ದೇ ಇರ್ತವೆ. ಘಟನೆ ಯಾವಾಗ ನಡೆಯಿತು, ಘಟನೆ ಎಲ್ಲಿ ನಡೆಯಿತು, ಘಟನೆಗೆ ಸಂಬಂಧಪಟ್ಟವರು ಯಾರು. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸ್ವಿಗಳು, ಸ್ಥಳಗಳು ಮತ್ತು ವ್ಯಕ್ತಿಗಳ ಹೆಸರುಗಳನ್ನು ನಾವು ಬಳಸ್ತೀವಿ. ರಿಲಿಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ ರಿಲಿಜನ್ ಎಂಬ ಪದ ಬಳಕೆಯನ್ನು ಧರ್ಮ ಅಂತಲೇ ಅರ್ಥೈಸಿಕೊಳ್ಳಲಿಕ್ಕೆ ನಿಮಗೆ ಹೇಳಿರೋದು. ಮೊದಲು ನೋಡೋಣ ಕ್ರೈಸ್ತ ಧರ್ಮ. ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಪ್ರಮುಖವಾಗಿದ್ದಾವೆ. ಕ್ರೈಸ್ತ ಧರ್ಮ 2000ಗಳಷ್ಟು ಹಿಂದಿನದ್ದು. ಈ ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ, ಇವನನ್ನು ಜೀಸಸ್ ಕ್ರೈಸ್ತ ಅಂತಲೂ ಕೂಡ ಕರೀತಾರೆ. ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. ಈ ಬೈಬಲ್ನಲ್ಲಿ ಯೇಸು ಕ್ರಿಸ್ತರ ಜೀವನದ ವಿವರಗಳು ಮತ್ತು ಉಪದೇಶಗಳು ಇದ್ದಾವೆ. ಜೀಸಸ್ ಕನ್ನಡದಲ್ಲಿ ಯೇಸು, ಕ್ರೈಸ್ತ ಅಂದರೆ ರಕ್ಷಕ ಅಂತ ಏನು ಮಾಡ್ತಾರೆ ಅಂತಂದರೆ ಕರೀತಾರೆ. ಇಲ್ಲಿ ಯೇಸು ಕ್ರಿಸ್ತನ ಜೀವನದ ಬಗ್ಗೆ ನೋಡೋಣ. ಯೇಸು ಬೆತ್ಲೆಹೆಮ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದ. ಅವರಿಗೆ ಸುಮಾರು 30 ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆಯನ್ನು ನೀಡಿ ಉಪದೇಶವನ್ನು ಮಾಡಿದ. ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧವನ್ನು ಮಾಡ್ತಾರೆ. ಯೇಸು ರಾಜದ್ರೋಹಿ ಎಂಬ ತಪ್ಪನ್ನು ಹೊರಿಸಿ ಆತನಿಗೆ ಶಿಲುಬೆಗೆ ಏರಿಸ್ತಾರೆ. ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡತಕ್ಕಂಥ ಮರಣ ದಂಡನೆ ಎಂದರೆ ಅದುವೇ ಶಿಲುಬೆಗೆ ಏರಿಸುವುದು. ಯೇಸುವಿನ ಬೋಧನೆಗಳು ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಬಾಹೆಟ್ ಮಾಡಲೇಬೇಕು. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಿ, ಮಾನವ ಸೇವೆಯೇ ದೇವರ ಸೇವೆ ಅಂತ ಹೇಳಿದರು. ಯೇಸು ಕಾಲವಾದ ಅನಂತರ ಅವರ ಬೋಧನೆಗಳನ್ನು ಅವರ 12 ಮಂದಿ ಪರಮಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡ್ತಾರೆ. ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಯನ್ನು ಊರ್ತವೆ. ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾಗ್ತಾರೆ. ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆಯನ್ನು ನೀಡ್ತದೆ. ಇಟಲಿಯ ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೀತದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿನ ಪೋಪ ಕ್ರೈಸ್ತರ ಪರಮಗುರು ಆಗಿದ್ದರು. ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಈ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹರಡಿಸ್ತಾರೆ. ಕಾಲಕ್ರಮೇಣ ರೋಮನ್ ಕ್ಯಾಥಲಿಕ್ ಚರ್ಚ್ ಎಂಬ ಪ್ರಮುಖ ಸಂಘಟನೆಯಾಗಿ ಬೆಳೀತದೆ. ಇಸ್ಲಾಂ ಧರ್ಮ. ಮೊಹಮ್ಮದ್ ಪೈಗಂಬರರೇ ಇಸ್ಲಾಂ ಧರ್ಮದ ಸ್ಥಾಪಕರು ಮತ್ತು ಇವರೇ ಕೊನೆಯ ಪ್ರವಾದಿ. ಇವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಪೈಗಂಬರ್ ಎಂದರೆ ದೇವರ ಸಂದೇಶವನ್ನು ಸಾರುವವನು ಅಂತ ಪೈಗಂಬರ್ ಶಬ್ದದ ಅರ್ಥ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕಪುಟ್ಟ ಪಂಗಡಗಳಿದ್ದವು, ಆದರೆ ಅದರಲ್ಲಿ ಒಗ್ಗಟ್ಟು ಇರಲಿಲ್ಲ. ಮೆಕ್ಕಾದಲ್ಲಿ ಕಾಬಾ ಮಂದಿರ ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಪ್ರವಾದಿ ಮೊಹಮ್ಮದರ ಜೀವನ ಅಂದರೆ ಮೊಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅವರು ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು. ಮುಂದೆ ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜಾ ಎಂಬ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಳ್ತಾಳೆ. ಮೊಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಖದೀಜಾ ಮದುವೆಯಾಗ್ತಾಳೆ.
ತಮ್ಮ 40ನೆಯ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯುತ್ತದೆ. ಈ ಸಂದೇಶಗಳನ್ನೊಳಗೊಂಡ ಗ್ರಂಥವನ್ನು ಖುರಾನ್ ಅಂತೀವಿ. ಇದು ಅರೇಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥ ಶಾಂತಿ ಅಥವಾ ಶರಣಾಗತಿ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ಎಂದು ಅರ್ಥ. ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚುತ್ತದೆ. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕಿಸಿದ್ದರಿಂದ ವಿರೋಧಿಗಳ ಸಂಖ್ಯೆ ಸಹ ಬೆಳೀತದೆ. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಗ್ತದೆ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರಾಶಕ್ಕೆ ಆರಂಭವಾಗ್ತದೆ. ಮದೀನಾದಲ್ಲಿ ಜನರು ಮೊಹಮ್ಮದ್ರನ್ನು ಸ್ವಾಗತಿಸ್ತಾರೆ. ಮುಂದೆ ಅವರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ದುಕೊಳ್ತಾರೆ. ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹಗಳಿಂದ ಮುಕ್ತ ಮಾಡ್ತಾರೆ. ಅಲ್ಪ ಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸ್ತವೆ. ಇಸ್ಲಾಮಿನ ಬೋಧನೆಗಳು ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕ. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರ ಮಾಡಬಾರ್ದು, ಶಿಶು ಹತ್ಯೆ ಸಲ್ಲದು, ಮದ್ಯಪಾನ, ಜೂಜು ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪದ ಕೃತ್ಯಗಳೇ ಆಗಿದ್ದಾವೆ. ಇಸ್ಲಾಂನ 5 ಆಧಾರ ಸ್ತಂಭಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮೊದಲನೇದು ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮೊಹಮ್ಮದರು ದೇವರ ಆತನ ಅಂತಿಮ ಪ್ರವಾದಿ. ನಿಗದಿತ ಸಮಯದಲ್ಲಿ 5 ಹೊತ್ತಿನ ನಮಾಜನ್ನು ನಿರ್ವಹಿಸೋದು, ಕಡ್ಡಾಯವಾಗಿ ಜಕಾತ್ ನೀಡೋದು, ರಂಜಾನ್ ತಿಂಗಳಿನಲ್ಲಿ ಹಗಲು ಪೂರ್ತಿ ಉಪವಾಸ ವ್ರತಾಚರಣೆ ಮಾಡೋದು, ಆರ್ಥಿಕವಾಗಿ ಸಂಪನ್ನರು ಆರೋಗ್ಯ ಹೊಂದಿರುವವರು ಜೀವನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆಯನ್ನು ಮಾಡಬೇಕು. ಮುಂದೆ ನೋಡೋಣ ಸಾಮ್ರಾಜ್ಯದ ವಿಸ್ತರಣೆ. ಮೊಹಮ್ಮದರ ಉತ್ತರಾಧಿಕಾರಿಗಳನ್ನೇ ಖಲೀಫರು ಅಂತ ಕರೀತಾರೆ. ಕಾಲಕ್ರಮೇಣದಲ್ಲಿ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯ ಗಳಿಸುತ್ತಾ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಸಾಮ್ರಾಜ್ಯವನ್ನು ಕಟ್ತಾರೆ. ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಮೇಲೆ ದಂಡೆತ್ತಿ ಬಂದು ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರಲ್ಲದೆ ಅಲ್ಲಿ ಇಸ್ಲಾಂ ತತ್ವಗಳನ್ನು ಹರಡಿಸ್ತಾರೆ. ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗ್ತಾರೆ. ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವು ದಂಡಯಾತ್ರೆಗಳನ್ನು ನಡೆಸ್ತಾರೆ. ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ನೆಲೆ ಊರ್ತದೆ. ಅರಬ್ಬರ ಕೊಡುಗೆ. ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತ ಮಾಡ್ತಾರೆ. ಬಾಗ್ದಾದ್ ಅವರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದರು. ಅರೇಬಿಯನ್ ನೈಟ್ಸ್, ಉಮರ್ ಖಯಾಮ್ನ ರುಬಾಯತ್, ಫಿರ್ದೋಸಿಯ ಶಾನಾಮ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳೇ ಆಗಿದ್ದಾವೆ. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆ ಕೊಟ್ಟಿದ್ದರು. ಭಾರತೀಯರಿಂದ ಶೂನ್ಯವೂ ಸೇರಿದಂತೆ ಅಂಕಿಗಳ ಬಳಕೆಯನ್ನು ಅರಿತುಕೊಳ್ತಾರೆ. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಈ ಆಸ್ಪತ್ರೆಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರೂಸಲಂ ಮುಂತಾದ ಕಡೆ ಭವ್ಯ ಮಸೀದಿಗಳಿವೆ. ಯುನಾನಿ ಅಂತಕ್ಕಂಥ ವೈದ್ಯ ಪದ್ಧತಿ ಅದು ಅರಬ್ಬರ ಕೊಡುಗೆ ಆಗಿದೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ಟೈನ್ ಹಾಗೂ ಅದರ ರಾಜಧಾನಿ ಜೆರೂಸಲಂ ಪವಿತ್ರ ಭೂಮಿಯೇ ಆಗಿತ್ತು. ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು 9 ಬಾರಿ ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಹುದ್ದೆಗಳು ಅಥವಾ ಕ್ರೂಸೈಡ್ ಅಂತ ಕರೀತಾರೆ. ಯುದ್ಧಕ್ಕೆ ಕಾರಣ ಪ್ಯಾಲೆಸ್ಟೈನ್ ಅಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರ್ತಾ ಇದ್ರು. ಟರ್ಕರು ಜೆರೂಸಲಂ ಯಾತ್ರೆಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮುಖ್ಯ ಕಾರಣ ಆಗಿತ್ತು. ಮೊದಲನೇ ಯುದ್ಧದಲ್ಲಿ ಸುಮಾರು 40,000 ಯೋಧರು ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿಯೇ ಜೆರೂಸಲಂನತ್ತ ಮುನ್ನುಗ್ಗಿ ಅದನ್ನು ವಶಪಡಿಸಿಕೊಳ್ತಾರೆ. ಆದರೆ ಮುಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂಥ ಜಯ ಸಾಧಿಸಲಿಲ್ಲ. ದುರಂತಮಯವಾಗಿದ್ದ 4ನೆಯ ಕ್ರೂಸೇಡ್ನಲ್ಲಿ ಯುರೋಪಿನ ಸುಮಾರು 50,000 ಮಂದಿ ಭಾಗವಹಿಸ್ತಾರೆ. ಆದರೆ ಕೆಲವರು ದಾರಿಯಲ್ಲಿಯೇ ಬಳಲಿಕೆಯಿಂದ ಅಸುನೀಗ್ತಾರೆ. ಈ ಯುದ್ಧದ ಪರಿಣಾಮಗಳಲ್ಲಿ ಒಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ವಿಫಲರಾಗ್ತಾರೆ. ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಮತ್ತು ವ್ಯಾಪಾರ ಸಂಬಂಧ ವೃದ್ಧಿಯಾಗ್ತದೆ. ಮುಂದೆ ನೋಡೋಣ ಮಂಗೋಲರು. ಇವರು ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡಿನವರು. ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು. ಇವರ ಮುಖ್ಯ ವೃತ್ತಿ ಪಶುಪಾಲನೆ. ಚಂಗೀಸ್ ಖಾನ್ ಬರ್ತಾನೆ. ಈತ ಮಂಗೋಲರನ್ನು ಚಂಗೀಸ್ ಖಾನ್ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲ ಸಾಮ್ರಾಜ್ಯ ಕಟ್ಟಿದ್ದ.
ಆದರೆ ಈತ ಮಾಡಿರುವ ಅಮಾನುಷ ಕೃತ್ಯಗಳನ್ನು ಇತಿಹಾಸವನ್ನು ಓದುವವರ ಮೈನಡುಗಿಸುವಂತೆ ಮಾಡ್ತದೆ. ಕುಬ್ಲಾಯ್ ಖಾನ್. ಈತ ಕುಬ್ಲಾಯ್ ಖಾನ್ ಚೆಂಗಿಸ್ ಖಾನನ ಮೊಮ್ಮಗ. ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದಿದ್ದ. ಉತ್ತಮ ಆಡಳಿತಗಾರ, ದಯಾಳು ಸಾಮ್ರಾಟ, ಅನೇಕ ಜನಪರ ಕಾಮಗಾರಿ ಮಾಡಿದ್ದ. ಕ್ಷಾಮಗಳನ್ನು ತಲೆದೋರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದ. ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವ ಬೀರ್ತವೆ. ಈತ ಬೌದ್ಧ ಮತಕ್ಕೆ ಪರಿವರ್ತನೆಯನ್ನುಗೊಳ್ತಾನೆ. ಉತ್ತಮರ ಸಂಪರ್ಕದಿಂದ ಪರಿವರ್ತನೆ ಸಾಧ್ಯ ಎಂಬುದಕ್ಕೆ ಕುಬ್ಲಾಯ್ ಖಾನ್ ಒಳ್ಳೆಯ ನಿದರ್ಶನ. ತೈಮೂರ್ ಬರ್ತಾನೆ. ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ತೈಮೂರ ಮತ್ತೊಮ್ಮೆ ಕಟ್ತಾನೆ. ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿರ್ತಾನೆ. ಭಾರತವನ್ನು ಆಕ್ರಮಣ ಕಾಡಿದ ಮೊಘಲ್ ಅಂದರೆ ಮಂಗೋಲ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು. ಮುಂದೆ ಬರೋದೇ ಅಟೋಮನ್ ಟರ್ಕರು. ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ, ಈಗ ಅದನ್ನು ತುರ್ಕ್ಮೆನಿಸ್ತಾನ್ ಅಂತ ಕರೀತಾರೆ. ಇವರು ಕೂಡ ಇಸ್ಲಾಂನ ಅನುಯಾಯಿಗಳೇ. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ಪ್ರದೇಶಗಳನ್ನು ಗೆಲ್ತಾರೆ. ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟುತ್ತಾರೆ. ಭಾರತದ ಮೇಲೆ ಆಕ್ರಮಣವನ್ನು ನಡೆಸ್ತಾರೆ. ಬೆತ್ಲೆಹಮ್ ಇದು ಜೆರೂಸಲಂ ಸಮೀಪದ ಒಂದು ಚಿಕ್ಕ ಪಟ್ಟಣ. ಇಂದಿನ ಇಸ್ರೇಲ್ನ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದೆ. ಏಸು ಹಿಬ್ರೂ ಸಂತತಿಯವ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇಷ್ಟಿತ್ತು ಈ ಪಾಠ. ಇದೇ ಥರ ಎಲ್ಲ ಪಾಠದ ನೋಟ್ಸ್ಗಳನ್ನು ಕೊಡ್ತೀವಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.